ಪಾಕಿಸ್ತಾನದ ಪ್ರಧಾನಿ ವಿರುದ್ಧ ದಂಗೆ ಏಳುವಂತ ಸಾಧ್ಯತೆ ಇದೆ. ಭಾರತದ ದಾಳಿಗೆ ಪಾಕಿಸ್ತಾನ ನಡುಗಿ ಹೋಗಿದೆ. ಪಾಕ್ ಪ್ರಧಾನಿ ಶರೀಫ್ ಮನೆಗೆ ಬಿಗಿ ಭದ್ರತೆ. ಪ್ರಧಾನಿ ಶಹಬಾಜ್ ಶರೀಫ್ ವಿರುದ್ಧ ಸ್ವಪಕ್ಷದವರೇ ಕಿಡಿಕಾರ್ತಾ ಇದ್ದಾರೆ. ಈಗ ಹೇಳಿ ಪ್ರಧಾನಿ ರೀ, ಹೋರಾಡಕ್ಕಾಗಲ್ಲ ಈತನ ಕೈಯಿಂದ ಅಂತ ಹೇಳಿ ಬಹಳ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಧಾನಿ ಶಹಬಾಜ್ ಶರೀಫ್ ಅವರ ವಿರುದ್ಧವಾಗಿ ಜನ ದಂಗೆ ಏಳುವಂತ ಸಾಧ್ಯತೆ ಅಂತೂ ಇದ್ದೇ ಇದೆ. ಆ ಕ್ಷಣ, ಆ ದಿನ ದೂರ ಇಲ್ಲ. ಈ ಹಿಂದೆ ಬಾಂಗ್ಲಾದೇಶದಲ್ಲಿ ಹೆಂಗಾಯ್ತು, ಶೇಖ್ ಹಸೀನಾ ಅವರ ವಿರುದ್ಧ ಅಲ್ಲಿನ ಜನ ದಂಗೆ ಎದ್ದು ಬಿಟ್ಟಿದ್ರು. ಅದು ಬೇರೆ ಕಾರಣ ಬಿಡಿ, ಇಡೀ ಮನೆಯನ್ನೇ ಧ್ವಂಸಗೊಳಿಸ್ಬಿಟ್ಟಿದ್ರು ಬಾಂಗ್ಲಾದ ನಾಗರಿಕರು ಶೇಖ್ ಹಸೀನಾ ಅವರ ಮನೆಗೆ ನುಗ್ಗಿ. ಇದೀಗ ಪಾಕ್ ಪ್ರಧಾನಿ ಮನೆಗೂ ಕೂಡ ಜನ ನುಗ್ಗುವಂತ ಆತಂಕ ಇದೆ. ಹೀಗಾಗಿನೇ ಶರೀಫ್ ಮನೆಗೆ ಫುಲ್ ಟೈಟ್ ಸೆಕ್ಯೂರಿಟಿಯನ್ನ ನೀಡಿದ್ದಾರೆ. ಭಾರತದ ದಾಳಿಯನ್ನ ಬಿಡಿ, ಪಾಕಿಸ್ತಾನದ ಜನರ ದಂಗೆಯನ್ನ ತಡ್ಕೊಳ್ಳೋ ತಾಕತ್ತು ಕೂಡ ಪಾಕಿಸ್ತಾನದವರಿಗಿಲ್ಲ. ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಈಗ ನಾಪತ್ತೆಯಾಗಿದ್ದಾರೆ. ಭಾರತದ ದಾಳಿಗೆ ಹೆದರಿಕೊಂಡು ಭಾರತವನ್ನ ಹಂಗ ಮಾಡಿಬಿಡ್ತೀವಿ, ಹಿಂಗ ಮಾಡಿಬಿಡ್ತೀವಿ, ನಾವು ಎದುರಿಸ್ತೀವಿ, ಅದನ್ನ ಮಾಡಿಬಿಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಂತ ಪುಕ್ಕಲು ಪ್ರಧಾನಮಂತ್ರಿ, ಪಾಕಿಸ್ತಾನದ ಪುಕ್ಕಲು ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಈಗ ಎಸ್ಕೇಪ್ ಆಗಿರೋದು. ಅಲ್ಲಿನ ಜನ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಈಗಾಗಲೇ ಅಲ್ಲಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಎಲ್ಲ ಜನ ಒಗ್ಗೂಡಿ ದಂಗೆ ಏಳುವಂತ ಸಾಧ್ಯತೆ. ಆ ದಿನ ದೂರ ಇಲ್ಲ, ಆ ಕ್ಷಣ ದೂರ ಇಲ್ಲ. ಇವತ್ತು ಆಗಬಹುದು, ನಾಳೆನೂ ಆಗಬಹುದು. ಈ ಹಿಂದೆ ಬಾಂಗ್ಲಾದೇಶದಲ್ಲೂ ಕೂಡ ಅಲ್ಲಿನ ಪ್ರಧಾನಿ ಶೇಖ್ ಹಸೀನಾ ಅವರ ಮನೆಗೆ ಬಾಂಗ್ಲಾದೇಶದ ನಾಗರಿಕರು ನುಗ್ಗಿದ್ರು. ನಿಮಗೆ ನೆನಪಿರುವ ಹಾಗೆ ಬಾಂಗ್ಲಾದೇಶದ ಜನ, ಬಾಂಗ್ಲಾದೇಶದ ನಾಗರಿಕರು ಶೇಖ್ ಹಸೀನಾ ಅವರ ಮನೆಗೆ ನುಗ್ಗಿ ಇಡೀ ಮನೆಯನ್ನೇ ಧ್ವಂಸ ಮಾಡಿ ಹಾಕಿದ್ರು. ಅದರ ಹಿಂದೆ ಪಾಕಿಸ್ತಾನದ ಅಧ್ಯಕ್ಷರ ಮನೆಯ ಮೇಲೆ, ಈ ಶ್ರೀಲಂಕಾದ ಅಧ್ಯಕ್ಷರ ಮನೆಯ ಮೇಲೆ ಅಲ್ಲಿನ ನಾಗರಿಕರು ಕೂಡ ದಾಳಿಯನ್ನ ಮಾಡಿದ್ರು. ಅದು ಕಾರಣಗಳು ಬೇರೆ ಇರಬಹುದು, ಆದ್ರೆ ಜನ ದಂಗೆ ಎದ್ರೆ ಏನಾಗುತ್ತೆ ಅನ್ನೋದು ಸ್ಪಷ್ಟ. ಅದೇ ರೀತಿಯಾದಂತಹ ವಾತಾವರಣ ಈಗ ಪಾಕಿಸ್ತಾನದಲ್ಲಿ ಮೂಡಿದೆ. ಪಾಕಿಸ್ತಾನದ ಪ್ರಧಾನಮಂತ್ರಿ ಶರೀಫ್ ನಾಪತ್ತೆಯಾಗಿರೋದು, ನಮ್ಮನ್ನ ಕಾಪಾಡಿಕೊಳ್ಳಿ ಅಂತ ಜವಾಬ್ದಾರಿ ತೆಗೆದುಕೊಂಡಿದ್ದಂತ, ಜವಾಬ್ದಾರಿ ವಹಿಸಿಕೊಟ್ಟಿದ್ದಂತ ಒಬ್ಬ ಪ್ರಧಾನಿ ಈಗ ಇಲ್ಲ.